ಇನ್ನು ಕ್ಯಾಸ್ಟ್ ಕಾಂಬಿನೇಷನ್ ಅನ್ನು ನೋಡೋದಾದರೆ ಮೊದಲ ಹಂತದಲ್ಲಿ ಸಿಎಂ ಸೇರಿದಂತೆ 4 ಒಕ್ಕಲಿಗ ಸಮುದಾಯದವರಿಗೆ ಮಂತ್ರಿಗಿರಿ ಒಲಿದು ಬರ್ತಾ ಇದೆ. 4 ಒಕ್ಕಲಿಗ ಸಮುದಾಯದವರಿಗೆ ಸ್ಥಾನಗಳು ಸಿಕ್ಕಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದರೆ ದಲಿತ ಸಮುದಾಯದಿಂದ 3, ಕುರುಬ ಸಮುದಾಯದಿಂದ 2, ಮುಸ್ಲಿಂ ಸಮುದಾಯದಿಂದ 1, ಕ್ರಿಶ್ಚಿಯನ್ 1, ಲಿಂಗಾಯತ 1 ಮತ್ತು OBC ಒಬ್ಬರಿಗೆ ಸ್ಥಾನವನ್ನು ಕಲ್ಪಿಸಲಾಗಿದೆ. ಮೊದಲ ಹಂತದಲ್ಲಿ ಸಿಎಂ ಸೇರಿದಂತೆ 4 ಒಕ್ಕಲಿಗ ಸಮುದಾಯದವರಿಗೆ ಸ್ಥಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ನನ್ನ ಪ್ರಕಾರ ಕ್ಯಾಸ್ಟ್ ಕಾಂಬಿನೇಷನ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಕಾಣಿಸ್ತಾ ಇಲ್ಲ ಮೊದಲ ಹಂತದಲ್ಲಿ. ಅದನ್ನು 2ನೇ ಹಂತದಲ್ಲಿ ಅವರು ಬ್ಯಾಲೆನ್ಸ್ ಮಾಡ್ಕೋತಾರೆ. ಮೊದಲ ಹಂತದಲ್ಲಿ ಅನುಭವ ಇರತಕ್ಕಂಥವರಿಗೆ ಆದ್ಯತೆ ಅನ್ನೋ ರೀತಿಯಲ್ಲಿ ಬಹುತೇಕರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರೇನೆ, ಅವರ ಹೆಸರುಗಳೇ ಇದೆ. ಸೊ ಇದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಆ್ಯಡ್ ಆನು. ಮುನಿಯಪ್ಪನವರು ಆಲ್ರೆಡಿ ಆಹಾರ ಸಚಿವರಾಗಿದ್ದರು, ರೂಪಾ ಶಶಿಧರ್ ಕೊಡ್ತಾರೆ ಅಂತ ಇತ್ತು. ಬಟ್ ಮುನಿಯಪ್ಪನವರನ್ನೇ ಕನ್ಸಿಡರ್ ಮಾಡಿದ್ದಾರೆ ಹೈಕಮಾಂಡ್. ಅವರೇ ಇರಲಿ, ಅವರ ಅನುಭವ ಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನೇ ಉಳಿಸ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇನ್ನು BK ಹರಿಪ್ರಸಾದ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಪಟ್ಟಿಯಲ್ಲಿ. ಆ ಥರ ಏನಾದರೂ ಆದರೆ BK ಹರಿಪ್ರಸಾದ್ ಕೂಡ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆ ಆಗ್ತಕ್ಕಂಥದ್ದು. ಬಟ್ ಸ್ಪೀಕರ್ UT ಖಾದರ್ ಈ ಹಿಂದೆ ಮಂತ್ರಿಯಾಗಿ ಕೆಲಸ ಮಾಡಿ 2 ಪೋರ್ಟ್ಫೋಲಿಯೋ ಎಲ್ಲ ನಿಭಾಯಿಸಿದರು. ಹಾಗಾಗಿ ಅವರನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಅಲ್ಲಿಗೆ ಸ್ಪೀಕರ್ ಬದಲಾವಣೆ ಆಗ್ತಕ್ಕಂಥದ್ದು ನಿಶ್ಚಿತ ಅಂತ ಆಯಿತು. ಇನ್ನೂ ಕೂಡ ಕೆಲವೆಲ್ಲ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನು ಕೊಡಬೇಕು, ಇವೆಲ್ಲವೂ ಕೂಡ ಆಗಬೇಕು.